ಯಾವುದೇ ಗ್ರಾಮ ಆಗಲಿ, ಯಾವುದೇ ಸ್ಥಿತಿ ಆಗಲಿ ಬಂಧುಗಳೇ, ಸಾಮಾಜಿಕವಾದ ಪ್ರಜ್ಞೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿದೆ. ಈಗ ಮೊನ್ನೆ ತುಮಕೂರಲ್ಲಿ ಒಂದು ಘಟನೆ ನಡೆದಿದೆ. ತುಮಕೂರಲ್ಲಿ ಅದೇ ಗ್ರಾಮದಲ್ಲಿ ಹುಟ್ಟು ಬೆಳೆದಂತ ಪರಿಶಿಷ್ಟ ಜಾತಿಯ ನವದಂಪತಿಗಳು ದೇವಸ್ಥಾನಕ್ಕೆ ಹೋದ್ರು ಅಂದ್ಬಿಟ್ಟು ನನ್ನ ಮೈ ಮೇಲೆ ಅರ್ಸಂ ಬಂದವಳೆ ಅಂದ್ಬಿಟ್ಟು, ಪುಣ್ಯಾತ್ಮ ಆಚ್ಕೋಬೇಕು ನೀವು, ನಾನು ಒಳಗೆ ಬಿಡುವುದಿಲ್ಲ ನಿಮ್ಮ ಅಂತ ಕುಣಿದು ಕುಪ್ಪಳಿಸಿ ಪಾಪ ಆ ನವವಧುವರೆಗೆ ಅಪಮಾನ ಮಾಡೋರು. ಅವ್ರೇನೋ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಹೋದ್ರು. ಯಾರೋ ವಿಡಿಯೋ ಮಾಡ್ಕೊಂಡು ಹಾಕ್ಬಿಟ್ರು ಮೊಬೈಲ್ಗೆ. ಈಗ ಅರ್ಸಮ್ಮನ ಪೂಜಾರಪ್ಪನ ಹಿಡ್ಕೋಗಿ ಒಳಕ್ಕೆ ಹಾಕವ್ರೆ. ಬುಡ್ಸ್ಕೊಬರೋಕೆ ಅರ್ಸಮ್ನೂ ಇಲ್ಲ, ಮಾರಮ್ಮನೂ ಇಲ್ಲ. ಈಗ ಅವ್ರ ಮನೆಯವರು ಒದ್ದಾಡ್ತಾ ಕೂತವ್ರು ಲಾಯರ್ ಹಿಡ್ಕೊಂಡು, ಹೆಂಗಪ್ಪ ಬುಡ್ಸೋದು ಇವನ ಅಂತ. ಮೈ ಮೇಲಿದ್ದ ಅರ್ಸಮ್ಮ ಈಗ ಬುಡ್ಸ್ಲಿಲ್ಲ. ಇನ್ನು ಎಷ್ಟು ಅವಿವೇಕಿಗಳ ಜೊತೆ ಬದುಕ್ತಾವೆ ನೋಡಿ ನಾವು. ದಯಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಎಲ್ಲ ಕೂತ್ಕೊಂಡು ಸಾಮಾಜಿಕ ಪ್ರಜ್ಞೆ ಮೂಡಿಸ್ಬೇಕು. ಕೆಲವರು ಅಳುಬರವ್ರೆ, ಅವ್ರಿಗೆ ತಿಳುವಳಿಕೆ ಕಮ್ಮಿ. ಓದಿರುವಂಥ ವಿದ್ಯಾವಂತರು ಹೇಳ್ಬೇಕು, ಇದು ಭಕ್ತಿ, ಇದು ಹಬ್ಬ, ಇಲ್ಲಿ ಎಲ್ಲರೂ ಒಂದೇ ನೋಡಿ. ನಮ್ಮ ಚೀರ್ನಳ್ಳಿಲಿ ಸರ್ವ ಧರ್ಮ ಎಲ್ಲ ಜಾತಿ ಭೇದ ಮರೆತು ಎಲ್ಲರೂ ಒಂದಾಗವ್ರು ಇವತ್ತು. ಯಾಕೆ? ಆ ತಾಯಿಗೋಸ್ಕರ, ಮಸನಮ್ಮನಿಗೋಸ್ಕರ, ಹುರ್ಗಮ್ಮನಿಗೋಸ್ಕರ. ಅವಳು ಮುಂದೆ ನಾವ್ಯಾರೋ? ಅಧಿಕಾರ ಯಾಕೆ, ಹಣ ಯಾಕೆ, ಜಾತಿ ಯಾಕೆ? ಇಲ್ಲೆಲ್ಲ ಪ್ರೀತಿ ಒಂದೇ ಮುಖ್ಯ ಅಂತ ಇವತ್ತು ಮಾಡ್ತಾವ್ರು ನೋಡಿ ಹಬ್ಬ. ಇದಾಗಬೇಕು. ಇವತ್ತು 25,000 ಜನಕ್ಕೆ ಅನ್ನ ಹಾಕ್ತಾರೆ. ಅದಕ್ಕೆ ದಯಮಾಡಿ ದೇವ್ರಿಗೆ ಯಾರು ಕೈ ಮುಗಿಬೋದು ಗೊತ್ತಾ? ಯಾರ ದೇವಸ್ಥಾನದೊಳಗೆ ಬರ್ಬೋದು ಗೊತ್ತಾ? ಮನುಷ್ಯ ಯಾರ್ಯಾರು ಅವರೇ ಎಲ್ಲರೂ ಬರ್ಬೋದ್ರಿ. ದನಗಳು ಬರ್ಬೋದಂತೆ. ಬಸವನ್ನ ಹಿಡ್ಕೊಂಡು ಹೋಯ್ತೀವಿ ದೇವಸ್ಥಾನದೊಳಗೆ ನಾವು, ಬಸವಪ್ಪ ದೇವರು ಅಂತೀವಿ. ಆದ್ರೆ ಮನುಷ್ಯನ ದೂರ ಇರು ಅಂತೀವಲ್ಲ, ಎಷ್ಟು ಕೀಳು ಮನಸ್ಥಿತಿಲಿ ಬದುಕ್ತಾವೆ ನಾವು. ಯೋಚಿಸ್ಬೇಕಿದ್ನ. ಅದಕ್ಕೆ ದಯಮಾಡಿ ಬಂಧುಗಳೇ, ಸಾಮಾಜಿಕ ಪ್ರಜ್ಞೆ ಇರಲಿ, ದೈವ ಭಕ್ತಿ ಇರಲಿ, ಸಮಾಜದ ಅಸಮಾನತೆ ತೊಲಗು ಹೋಗಲಿ. ಇಂಥ ಜಾತ್ರೆ, ಇಂಥ ಹಬ್ಬ, ಇಂಥ ಕೊಂಡ, ಇಂಥ ಉತ್ಸವದಿಂದ ನಾವೆಲ್ಲರೂ ಒಂದಾಗೋಣ. ಒಂದಾಗೋದು ಇದೇನೇ ರೀ, ಸುಮ್ಮನೆ ಒಂದಾಗೋದಿಲ್ಲ. ಒಂದೇ ಕೆರೆ ಒಳಗೆ ಇದ್ಕೊಂಡು ನೀನು ಬೇರೆ ನಾನು ಬೇರೆ ಅನ್ನೋದು, ಊರೊಳಗೆ ಇದ್ಕೊಂಡು ನಿನ್ನ ಜಾತಿ ಬೇರೆ ನನ್ನ ಜಾತಿ ಬೇರೆ ಅಂದರೆ ಎಲ್ಲೂ ಒಂದಾಗ್ತೀವಿ. ಅದಕ್ಕೆ ದಯಮಾಡಿ ಇಂಥ ಸಮಾರಂಭಗಳು ಹೆಚ್ಚೆಚ್ಚು ನಡೀಲಿ, ಎಲ್ಲರ ಮನಸ್ಸು ಒಂದಾಗಲಿ, ದ್ವೇಷಾದಿಗಳು ದೂರ ಆಗಲಿ, ಸಮಾಜದ ಪ್ರಜ್ಞೆ ಮೂಡಲಿ, ಜಾತೀಯತೆ ತೊಲಗಲಿ. ದೇವರು ಅಂದರೆ ಒಂದೇ. ಆ ತಾಯಿ ಹುರ್ಗಮ್ಮ, ಮಸನಮ್ಮ, ನಾವು ಭಕ್ತರು. ಇಲ್ಲಿ ಯಾರು ವಿಶೇಷ ಇಲ್ಲ. ಅಡುಗೆ ಮಾಡೋ ಭಟ್ರು, ಪದಾಡೋ ಕಲಾವಿದರು, ಸಾಮ್ಯಾನ ಹಾಕೋರು, ಬಂದು ಶಾಸಕರು, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲರೂ ಕೈನ ಮುಗಿಬೇಕಲ್ವಾ? ದೇವಿ ಮುಂಚೆ ನಾವು ಮುಗಿಯಂಗಿಲ್ಲ ಬಿಡ್ರಿ. ನಾವು ಪದಾಡೋರು, ನಾವು ದೇವರು ಕಾಯ್ತದ. ಅದಕ್ಕೋಸ್ಕರ ದೇವರ ಮುಂದೆ ನಾವೆಲ್ಲ ಒಂದೇ. ಹಬ್ಬ ಮಾಡೋ ಉದ್ದೇಶನೇ ಅದಕ್ಕೆ. ಎಲ್ಲರ ಮನಸ್ಸು ಒಂದಾಗಲಿ. ತುಮಕೂರಲ್ಲಿ ನಡೆದಂಥ ಕೆಟ್ಟ ಘಟನೆ ಮತ್ತೆ ನನ್ನ ನಾಡಲ್ಲಿ ಮರುಕಳಿಸ್ತೇ ಹೋಗಲಿ, ನಾಚಿಕೆ ಆಗ್ತದೆ. ಅಂಥ ಘಟನೆ ನೋಡಿದಾಗ ನಮಗೆಲ್ಲ ನಾಚಿಕೆ ಆಗ್ತದೆ, ಇನ್ನೂ ಇಂಥ ಸಮಾಜದಲ್ಲಿ ಇದೀವಲ್ಲ ಅಂತ. ದಯಮಾಡಿ ಆ ನವದಂಪತಿಗಳ ಪಾಪ ಭಕ್ತಿಯಿಂದ ಹೊಸ್ತ ಮದುವೆ ಆಗಿ ಪೂಜೆ ಮಾಡ್ಸಕ್ಕೆ ಹೋದವ್ರಿಗೆ ಎಷ್ಟು ಮನ್ಸು ನೊಂದಿಲ್ಲ. ಈಗ ಅವ್ರ ಮನ್ಸು ನೋವು ಬೆಲೆ ಕಟ್ಟಕ್ಕಾಯ್ತದೆ ಅಂದರೆ ಪೂಜೆ ಮಾಡ್ಸಕ್ಕೆ ಹೋದ್ರೆ ಆಚೆಗೆ ಹೋಗು ಅಂದರೆ. ಅದಕ್ಕೋಸ್ಕರ ಅಂಥ ನೋವುಗಳನ್ನು ಯಾರು ಕೊಡಬೇಡ್ರಿ. ಭಗವತಿ ಇವತ್ತು ಎಲ್ರಿಗೂ ಒಳ್ಳೇದು ಮಾಡಲಿ, ಶುಭವಾಗಲಿ.